ಚಳ್ಳಕೆರೆ ತಾಲೂಕಿನಲ್ಲಿ ಮುಂಗಾರು ಮಳೆ ಅಭಾವದಿಂದಾಗಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಂದು ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿಯವರು ಕಾಪರಹಳ್ಳಿ ಮತ್ತು ಹೊಟ್ಟೆಪ್ಪನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ನೇರವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ನಿನ್ನೆಯಿಂದಲೇ ಜಿಲ್ಲೆಯ ಗಡಿ ಭಾಗವಾದ ಹಿರಿಯೂರು ತಾಲೂಕಿನ ಜವಗುಂಡನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಮೀನುಗಳ ಸ್ಥಿತಿಗತಿಯನ್ನು ಅಧಿಕಾರಿಗಳೊಂದಿಗೆ ಪರಿಶೀಲಿಸಲಾಗಿತ್ತು. ಇಂದು ಚಳ್ಳಕೆರೆ ತಾಲೂಕಿನ ಪ್ರಸ್ತುತ ಬರ ಪರಿಸ್ಥಿತಿಯ ಸಮಗ್ರ ಮಾಹಿತಿಯನ್ನು ಜಂಟಿ ಕೃಷಿ ಹಾಗೂ ತೋಟಗಾರಿಕೆ ನಿರ್ದೇಶಕರಿಂದ ಪಡೆದುಕೊಳ್ಳುತ್ತಿದ್ದೇನೆ ಎಂದರು. ಇನ್ನು ತಾಲೂಕಿನ ಕಾಪರಹಳ್ಳಿ ಗ್ರಾಮದ ಚಿತ್ತಯ್ಯ ಅವರ ಜಮೀನಿಗೆ ಭೇಟಿ ನೀಡಿ ನಷ್ಟಗೊಂಡ ಅಡಿಕೆ ಬೆಳೆ ವೀಕ್ಷಣೆ ನಡೆಸಿದರು. ಅವರು 4-5 ವರ್ಷಗಳಿಂದ ಸಾಣಿಕೆರೆ ಕೆರೆಯ ನೀರಿನ ಆಸರಿಯಿಂದ ಚೆನ್ನಾಗಿ ಬೆಳೆದ ಅಡಿಕೆ ಹಾಗೂ ತೆಂಗಿನ ತೋಟಗಳು ಮಳೆಯಿಲ್ಲದೆ ಹಾಗೂ ಕೊಳವೆ ಬಾವಿಗಳಲ್ಲಿ ನೀರು ಒಣಗಿ ಹೋಗಿ ಅಡಿಕೆ ಮರಗಳನ್ನು ರೈತರು ತೆರವುಗೊಳಿಸುತ್ತಿದ್ದಾರೆ. ಇವರಿಗೆ ತೋಟಗಾರಿಕೆ ಇಲಾಖೆಯಿಂದ ನಿಯಮಾನುಸಾರ ಸೂಕ್ತ ಪರಿಹಾರ ಹಾಗೂ ಅಡಿಕೆ ಬೆಳೆ ಬದಲಿಗೆ ತೆಂಗು ವಿಸ್ತರಣೆಗೆ ನೆರವು ಒದಗಿಸುವಂತೆ ಸ್ಥಳದಲ್ಲಿದ್ದ ತೋಟಗಾರಿಕೆ ಜಂಟಿ ನಿರ್ದೇಶಕಿ ಸವಿತಾ ಅವರಿಗೆ ಸೂಚನೆಯನ್ನು ನೀಡಿದರು. ಸಂದರ್ಭದಲ್ಲಿ ರೈತರು ಹಾಗೂ ಅಧಿಕಾರಿಗಳು ಇದ್ದರು. 21,000 ಹೆಕ್ಟೇರ್ ಆಗುತ್ತೆ. ಆದರೆ ನಮ್ಮದು ಬಂದ್ಬಿಟ್ಟು ಅರೌಂಡ್ 4,000 to 5,000 ಹೆಕ್ಟೇರ್ ಅಷ್ಟು ಇರಿಗೇಷನ್ ಆಗುತ್ತೆ ಸರ್. ಆಮೇಲೆ ರೇಷ್ಮೆ ಬಂದ್ಬಿಟ್ಟು 1,025 ಹೆಕ್ಟೇರ್ ರೇಷ್ಮೆನೂ ಇದೆ ಸರ್. ಅಲ್ಲ, ಒಟ್ಟುಗೂಡಿಸಿದ್ರೆ ನಿಮ್ದು ಮಾಡಿ ಒಂದು ಅರೌಂಡ್ ಒಂದು 26,000 to 25,000 ಹೆಕ್ಟೇರ್ವರೆಗೂ ಆಗುತ್ತೆ ಸರ್. ಅದರಲ್ಲಿ ಜಾಸ್ತಿ ಯಾವುದು ಸರ್? ಜಾಸ್ತಿ ನಮ್ದು ಅದರಲ್ಲಿ 7,000 ಹೆಕ್ಟೇರ್ ತರಕಾರಿ ಇದೆ ಸರ್. ತರಕಾರಿ ಅಂದ್ರೆ 11,000 ಹೆಕ್ಟೇರ್ 7,000 ನಮ್ದು ಈರುಳ್ಳಿ ಇದೆ ಸರ್. ಉಳಿದಂತೆ 6,500 ಹೆಕ್ಟೇರು ಈ ವರ್ಷ ಟೊಮೊಟೊ ಹಾಕಿದೆ ಸರ್. ಈಗ ಏನಾಗಿದೆ, ಈ ವರ್ಷ ಟೊಮೊಟೊ ಬೆಳೆ ಚೆನ್ನಾಗಿ ಬಂದಿದೆ, ಆದರೆ ಮಾರ್ಕೆಟಲ್ಲಿ ಬೆಲೆ ಕುಸಿತ ಆಗಿದೆ ಸರ್. ಅದು ನಿನ್ನೆ ಕೂಡ ಗೌರ್ಮೆಂಟಲ್ಲಿ ವಿಡಿಯೋ ಕಾನ್ಫರೆನ್ಸ್ ತಗೊಂಡ್ರೆ ಬೆಂಬಲ ಬೆಲೆ ಕೊಡಬೇಕು ಅಂತ. ಅದು ತಮ್ಮ ಗಮನಕ್ಕೆ ಇವಾಗ DC ಕಮಿಟಿಯಿಂದ ಗೌರ್ಮೆಂಟಿಗೆ ಕಳಿಸ್ಕೊಡ್ತಾ ಇದೆ ಸರ್. ಈಗ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಉತ್ಪನ್ನ ಮಾರುಕಟ್ಟೆ ಬೆಲೆ ಕುಸಿತ ಆಗಿದೆ. 6 to 7 ರೂಪಾಯಿ ಇದೆ ಸರ್ ಒಂದು ಬಾಕ್ಸ್ 100 rupees. ಓಕೆ, ಅದಾಯಿತು. ನೆಕ್ಸ್ಟ್ ಈರುಳ್ಳಿ ಬೆಳೆ ಇದೆ ಸರ್. ಈರುಳ್ಳಿ ಬೆಳೆ ಈಗ ಮಳೆ ಆಶ್ರಿತದಲ್ಲಿ ಚೆನ್ನಾಗಿದೆ, ಅಲ್ಲ ನೀರಾವರಿ ಮೂಲದಲ್ಲಿ ಏನು ಬೋರ್ವೆಲ್ಲಲ್ಲಿ ಇದೆ ಅದು ಚೆನ್ನಾಗಿದೆ ಸರ್. ಮಳೆ ಆಶ್ರಿತದಲ್ಲಿ ಏನಾಗಿದೆ, ಸಂಪೂರ್ಣ ಅದು ಹೊರಟೋಗಿದೆ ಸರ್. ಅದಕ್ಕೆಲ್ಲ ಇವಾಗ ಇನ್ಸೂರೆನ್ಸ್ ಮಾಡಿದಾರಾ? ಮಾಡಿದ್ದಾರೆ ಸರ್. ಮಾಡಿಸಿ ಅವರಿಗೆಲ್ಲ